ಹಿಂದೆ ಕೇಸ್ಗಳಿತ್ತು ಪ್ರಮುಖ ಒಂದು ಸುಮಾರು ಒಂದು 5 ಕೇಸ್ಗಳಿದ್ದು ಆಮೇಲೆ ಇತ್ತು ಅಂತ ಹೇಳಲಾಗ್ತಾ ಇದೆ. ಈ ಕೇಸ್ಗಳಿದ್ದಾಗ ನೀವು ಹೇಳಿಲ್ವ ಅವರಿಗೆ ಇದೆಲ್ಲ ಬಿಟ್ಬಿಡು ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರೋಣ ಅಂತ ನೀವು ಹೇಳಿಲ್ವ? ಈ ಸಲ ಅವನಿಗೆ ಆ ಥರ ಚೆನ್ನಾಗಿದ್ದ, ಆ ಥರ ಯಾವ ಗಲಾಟೆ ಹೋಗ್ತಿದ್ದಿಲ್ಲ. ಈ ಕೇಸೆಲ್ಲ ಬಂದಮೇಲೆ ಈಗ ಒಂದೂವರೆ ವರ್ಷ ಆಯಿತು ಹೊರಗೆ ಬಂದಿದ್ದ. ಯಾವ ರೀತಿ ಅವನು ಹೋಗಿಲ್ಲ. ಈಗ ಸಣ್ಣಮ್ಮನ ಮನೆ ಕಡೆ ಎಲ್ಲ ಅವನೇ ಆಧಾರ ಸ್ತಂಭ, ಮನೆಗೆ ಆಧಾರ ಸ್ತಂಭ ಅವನೇ ಇದ್ದ. ನಮಗೆ ಬೇಕಾದಾಗ ಎಲ್ಲ ರೇಷನ್ ಅವೆಲ್ಲ ತಂದಾಗ್ತಿದ್ದ ನಮಗೆ, ಅದೆಲ್ಲ ಬೇರೆ ಇದ್ದಿಲ್ಲ. ನಾನು ಇನ್ನು ಅವನೇ ಹೇಳಿದ, ನಾನೆಲ್ಲ ಇದ್ದು ಹಳೆದೆಲ್ಲ ಬಿಟ್ಬಿಡ್ತೇನೆ ತಂದೆ ಪಪ್ಪ, ನಾನು ಇಲ್ಲಿ ಆ ಥರ ಎಲ್ಲೂ ಹೋಗಲ್ಲ ಅಂತ ಎಲ್ಲ ಹೇಳಿದ. ಆ ಥರ ಎಲ್ಲೂ ಆ ಥರ ಆಮೇಲೆ ಎಲ್ಲೂ ಗಲಾಟೆ ಆ ಥರ ಇತ್ತಿಲ್ಲ ಅವನು. ಎಂದು ಸ್ವಲ್ಪ ಹಿಂದೂ ಸಂಘಟನೆಯಲ್ಲಿ ಇದ್ದ, ಹಿಂದೂ ಸಂಘಟನೆಯಲ್ಲಿ ಹೋಗಿ ಅದೆಲ್ಲ ಇದ್ದ. ಗಲಾಟೆಗಳ ಮೇಲೆ ಹೋಗ್ತಿತ್ತಿಲ್ಲ. ಪೂಜೆ ಅಂತ ಇದಕ್ಕೆಲ್ಲ ಹೋಗ್ತಿದ್ದ. ಅದೆಲ್ಲ ಬೇರೆ ಯಾವುದೇ ಗಲಾಟೆ ಮಾಡಿ ಹೋಗ್ತಿಲ್ಲ. ಅದು ಅಲ್ಲಿಂದ ಹೊರಗೆ ಬಂದ ಮೇಲೆ ನಮ್ಮನ್ನು ಚೆನ್ನಾಗಿ ನೋಡ್ತಿದ್ದ ಎಲ್ಲ. ಆ ಥರ ಅವನು ನಾನು ಒಬ್ಬನಾಗಿ ಆಗಬೇಕಂತ ಅವನಿಗೆ ಮನಸ್ಸಿತ್ತು. ನಾನು ಒಬ್ಬನ ಜೀವನದಲ್ಲಿ ಆಮೇಲೆ ಮನಸ್ಸಿತ್ತು ಅವನಿಗೆ. ಆಮೇಲೆ ಎಲ್ಲ ಹೋಗಿ ಒಳ್ಳೆ ಹೋಗ್ತಿ. ಈಗ ಆಮೇಲೆ ಎಲ್ಲ ನಮ್ಮದು ಮದುವೆ ಮುಂಚೆ ಸಮಾರಂಭ ಎಲ್ಲ ಮನೆಗೆ ಬರ್ತಿದ್ದ, ಎಲ್ಲ ಹೋಗ್ತಿದ್ದ. ಅವನು ಎಲ್ಲ ಹೇಳ್ತಿದ್ದ, ನಾನು ಇನ್ನು ಸ್ವಲ್ಪ ಒಂದು ವರ್ಷ ಆದಮೇಲೆ ಮದುವೆನ ಆಗಬೇಕಂತ ಹೇಳ್ತಿದ್ದ. ಮದುವೆ ಆಗೈತಿಲ್ಲ ನನಗೆ. ಮದುವೆನ ಮದುವೆ ಮಾಡೋಕೆ ಏನಾದರೂ ಹೆಣ್ಣಿಗೆ ನೋಡ್ತಾ ಇದ್ರಿ? ಹೆಣ್ಣೆಲ್ಲ ನೋಡಿಲ್ಲ. ನಮಗೆ ಹೆಣ್ಣು ನೋಡೋಕ್ಕೆ ಮನೆ ಇತ್ತಿಲ್ಲ. ಇಲ್ಲಿ ಒಂದು ಮನೆ ಕಟ್ಟಿ ಆಮೇಲೆ ನೋಡೋಣ ಅಂತ ಇದ್ದೇನೋ. ಮನೆ ಇತ್ತಿಲ್ಲ ನಮಗೆ. ಚಿಕ್ಕದು ಮನೆ ಇದೆ, ನಂಚೆ ಮನೆ. ಬೇರೆ ದೊಡ್ಡ ಮನೆ ಕಟ್ಟಿ ಆಮೇಲೆ ಮನೆ ಕಟ್ಟಿ ಮೇಲೆ ಮದುವೆ ಆಗಬೇಕಂತ ಇದ್ದ ಹೇಳಿದ. ನಿಮಗೆ ಎಷ್ಟು ಜನ ಮಕ್ಕಳು? ನನಗೆ 2 ಜನ ಗಂಡು ಮಕ್ಕಳು.